ನಮ್ಮ ತಾಲೂಕಿನ ಇವತ್ತು ಕೆಂಪೇಗೌಡರು ಜಯಂತಿನ ಆಚರಣೆ ಮಾಡಬೇಕು ಅಂತ 27ನೇ ತಾರೀಕು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು. ಇವತ್ತು ನಮ್ಮೆಲ್ಲ ಕುಲಬಾಂಧವರು ಲೀಡರ್ಗಳು ಸಂಘ ಸಂಸ್ಥೆಗಳನ್ನೆಲ್ಲ ಸೇರ್ಕೊಂಡಿದ್ದು. ಎಲ್ಲ ಒಟ್ಟಾಗಿ 27ನೇ ತಾರೀಕು ನೆಲಮಂಗಲ ತಾಲೂಕಲ್ಲಿ ಅದ್ಧೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಕುಲಬಾಂಧವರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಯಶಸ್ವಿಯನ್ನು ಮಾಡಬೇಕು ಅಂತ ಕೆಂಪೇಗೌಡರು ಜಯಂತಿನ ಕೇಳ್ಕೊತೀವಿ. ನಾವು IBಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. IBಯಿಂದ ಪ್ರವಾಸಿ ಮಂದಿರದಿಂದ ಸ್ಟಾರ್ಟ್ ಮಾಡಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಪೂಜೆ ಕಾರ್ಯಕ್ರಮ ಮತ್ತು ಕಲಾ ತಂಡಗಳು ಎಲ್ಲವನ್ನೂ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೂ ನಮ್ಮ ಜನಪ್ರಿಯ ಶಾಸಕರು ಸಹ ಈ ಸಭೆಯನ್ನು ನಿನ್ನೆಗೂಡನು ಈ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಹೆಚ್ಚಿನ ಜನವನ್ನು ಸೇರಿಸಬೇಕು, ತಂಡವನ್ನು ನಾವು ಮಾಡಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಅವರು ಸಹ ಹೇಳಿದ್ದಾರೆ. ಎಲ್ಲ ನಮ್ಮ ಕುಲಬಾಂಧವರು ನಮ್ಮ ಸೋಂಪುರ ಹೋಬಳಿ ಇರ್ಬೋದು, ತ್ಯಾಮಗೊಂಡ್ಲ ಹೋಬಳಿ ಇರ್ಬೋದು, ಕಸ್ಬಾ ಹೋಬಳಿ ಇರ್ಬೋದು, ಟೌನ್ ಹೋಬಳಿಯಿಂದ 27ನೇ ತಾರೀಕು ಬೆಳಗ್ಗೆ 9:00ವರೆಗೆ ಎಲ್ಲರೂ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ, ಭಾಗವಹಿಸಿ ಹೆಚ್ಚಿನ ಜನಸಂಖ್ಯೆಯ ನಮ್ಮ ಕುಲಬಾಂಧವರು ಬಂದು ಯಶಸ್ವಿಯನ್ನು ಮಾಡಬೇಕು ಕೆಂಪೇಗೌಡರು ಜಯಂತಿನ ಅಂತ ಕೇಳ್ಕೊತಾರೆ. ಸುಮಾರು ನಾವು 5,000ದಿಂದ 6,000 ಜನ ಸೇರಿಸಬೇಕು ಅಂತ ಇದ್ವಿ. ಇನ್ನು ನಾವು ವೆಹಿಕಲ್ಸ್ ವ್ಯವಸ್ಥೆ ಬೇಕು ಅಂತಂದರೆ ನಮ್ಮ ರಾಜಣ್ಣವರು ಅಧ್ಯಕ್ಷರು ಅವರು ಸಹ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಸ್ಗಳ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಸಹ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ತೀರ್ಮಾನವನ್ನು ನಮ್ಮ ಸಂಘ ಸಂಸ್ಥೆಗಳು ಎಲ್ಲವನ್ನು ತೀರ್ಮಾನ ಮಾಡಿ ಬಸ್ಗಳ ವ್ಯವಸ್ಥೆಯನ್ನು ಮಾಡುವಂಥ ಅವಶ್ಯಕತೆಯನ್ನು ಮಾಡಿದ್ದೀವಿ. ಚುನಾವಣೆ ಪೂರ್ವದಿಂದಲೂ ಸಹ ಒಂದು ಒಕ್ಕಲಿಗ ಭವನ ಮಾಡಬೇಕು ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆ ಆದವು. ಕೆಲವರು ಕೊಡುಗೈ ಧಾನ್ಯಗಳು ಜಾಗವನ್ನು ಸಹ ನಿಗದಿಪಡಿಸಲು ಅದಕ್ಕೆ ಹಣವನ್ನು ಸಹ ಕೊಡ್ತೀರಿ ಅಂತ ಕೆಲವರು ಒಪ್ಕೊಂಡಿದ್ದರು. ಎಲ್ಲಿಗೆ ಬಂದಿತ್ತು ಸರ್ ಅದು? ಜಾಗವನ್ನು ನಮ್ಮ ಶಾಸಕರು ಜಾಗವನ್ನು ಕೊಡಿಸ್ತೀನಿ ಅಂತ ಸರ್ಕಾರದ ವತಿಯಿಂದ ತೀರ್ಮಾನವನ್ನು ಮಾಡಿದ್ದಾರೆ. ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ 1-2 ಜಾಗವನ್ನು ಗುರುತನೆ ಮಾಡಿ ಕೊಟ್ಟಿದ್ದೀವಿ. ಈ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಮೀಟಿಂಗ್ ಆಗಿಲ್ಲ. ಮೀಟಿಂಗ್ ಆದ ತಕ್ಷಣವೇ ನಮ್ಮ ಜಾಗವನ್ನು ಆಗುತ್ತೆ. ನಮ್ಮ ಶಾಸಕರು ಸಹ ಈ ಕೆಂಪೇಗೌಡರು ಜಯಂತಿ ಹಿಂದಿನಿಂದನೇ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅವರು ಸಹ ಅನುದಾನವನ್ನು ಸಹ ಕೊಡ್ತೀನಿ, ಜಾಗ ಮಾಡಿಕೊಡ್ತೀನಿ. ಒಂದು ಭವನವನ್ನು ಮಾಡೋಣ, ಕೆಂಪೇಗೌಡರು ಭವನವನ್ನು ಒಂದು ಮಾಡಲೇಬೇಕು ನಾವು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಸರ್, ಒಕ್ಕಲಿಗ ಭವನ ವಿಚಾರವಾಗಿ ಸಾಕಷ್ಟು ಆಶ್ವಾಸನೆಗಳನ್ನು ಈಗಾಗಲೇ ಕೊಡ್ತಾ ಬಂದಿದ್ದಾರೆ. ಅದು ಆಶ್ವಾಸನೆಗಳಾಗಿ ಉಳಿದ ಮುಂದಕ್ಕೆ ಇಲ್ಲ, ಖಂಡಿತ ನಾವೆಲ್ಲ ನಮ್ಮ ತಾಲೂಕಿನ ಕುಲಬಾಂಧವರೆಲ್ಲ ಸೇರಿ ಒಂದು ಒಳ್ಳೆ ಸಮುದಾಯ ಭವನವನ್ನು ಕಟ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ನಾಗರಾಜ್ ಅಂತ MK ನಾಗರಾಜ್, ಬೂದಿಯಾಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರು.